ಮುಖಬೆಲೆ, ಫೇಸ್ ವ್ಯಾಲ್ಯೂ. ಈಗ ಒಂದು ಶೇರು ಯಾವುದೋ ಒಂದು 300 ರೂಪಾಯಿಗೆ ಒಂದು ಶೇರ್ನ IPOನಲ್ಲಿ 300 ರೂಪಾಯಿಗೆ ಒಂದು ಶೇರ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಅದು ಪ್ರತಿದಿನ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಅಂದರೆ ವಾಲಟೈಲ್, ಪ್ರತಿದಿನ ಬದಲಾಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅದಕ್ಕೊಂದು ನಿರ್ದಿಷ್ಟ ಬೆಲೆಯನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ 2 ರೂಪಾಯಿ, 10 ರೂಪಾಯಿ ಮತ್ತು 2, 5, 10, 1 ರೂಪಾಯಿನೂ ಕೊಟ್ಟಿರ್ತಾರೆ. ಈ ವ್ಯಾಲ್ಯೂನ ಇಟ್ಕೊಂಡು ಏನು ಯೂಸ್ ಅಂತ ನೋಡಿ, ಪ್ರತಿ ಶೇರಿಗೂ ಸಂಬಂಧಿಸಿದ ಕಂಪನಿ ಕೊಡುವ ಒಂದು ನಿರ್ದಿಷ್ಟ ಬೆಲೆ. ಶೇರಿನ ಬೆಲೆಯಲ್ಲಿ ಬದಲಾವಣೆಗಳಾದರೂ ಸಹ ಮುಖಬೆಲೆಯಲ್ಲಿ ಬದಲಾವಣೆ ಆಗೋದಿಲ್ಲ. ಈ ಫೇಸ್ ವ್ಯಾಲ್ಯೂ ಅನ್ನೋದು ಹಾಗೇ ಇರುತ್ತೆ. ನೀವು ಎರಡನ್ನೂ ನೋಡಬೇಕಾಗುತ್ತೆ. ಫೇಸ್ ವ್ಯಾಲ್ಯೂ ಯಾವಾಗ ಬಳಸ್ತಾರೆ ಅಂತಂದರೆ, ಡಿವಿಡೆಂಡ್ ಕೊಡುವಾಗ, ಲಾಭಾಂಶದಲ್ಲಿ ಏನು ಮಾಡ್ತಾರೆ, ಸ್ಟಾಕ್ಗಳನ್ನು ಇಟ್ಕೊಂಡಿರೋರಿಗೆ ಅವ್ರ ಲಾಭಾಂಶವನ್ನು ಡಿವೈಡ್ ಮಾಡಿ ಕೊಡುವಾಗ ಪರ್ಸೆಂಟೇಜಲ್ಲಿ ಲೆಕ್ಕ ಹಾಕ್ತಾರೆ. ಅಂಥ ಸಮಯದಲ್ಲಿ ಮಾಡ್ತಾರೆ ಫೇಸ್ ವ್ಯಾಲ್ಯೂನ ನೋಡ್ತಾರೆ. ಇನ್ನೊಂದು ಸ್ಟಾಕ್ ಸ್ಪ್ಲಿಟ್ ಮಾಡುವಾಗ, ಈಗ 400 ರೂಪಾಯಿ ಇರೋ ಶೇರು ಒಂದು 2000ಕ್ಕೆ ಜಾಸ್ತಿ ಆಗಿರುತ್ತೆ ಕೆಲವು ದಿನಗಳ ನಂತರ. 2000 ಆದಾಗ ಜಾಸ್ತಿ ಜನ ಅದನ್ನು ತಗೊಳ್ಳೋಕ್ಕೆ ಹಿಂಜರಿತಾರೆ, ಟ್ರೇಡ್ಗಳು ಕಡಿಮೆ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, 400 ರೂಪಾಯಿ ಇರುವಂತಹ ಶೇರ್ನ ಇನ್ನೂ 2000 ಇರುವಂಥ ಶೇರ್ನ 1000 ರೂಪಾಯಿಗೆ ತರ್ತಾರೆ, ಅರ್ಧ ಮಾಡ್ತಾರೆ. ಅಂದರೆ 2 ಶೇರ್ ಮಾಡ್ತಾರೆ. ಒಂದು ಶೇರ್ನ ಎರಡು ಶೇರ್ ಆಗಿ ಸ್ಪ್ಲಿಟ್ ಮಾಡುವಾಗ ಏನಾಗುತ್ತೆ, ಅದಕ್ಕೆ ಫೇಸ್ ವ್ಯಾಲ್ಯೂ ಅಂತ ಒಂದು 10 ರೂಪಾಯಿ ಕೊಟ್ಟರೆ ಈಗ ಅದರ ಫೇಸ್ ವ್ಯಾಲ್ಯೂ 5 ರೂಪಾಯಿ ಮಾಡಿರ್ತಾರೆ. ಅಂಥ ಸಮಯದಲ್ಲಿ ಫೇಸ್ ವ್ಯಾಲ್ಯೂ ನಮಗೆ ಯೂಸ್ ಆಗುತ್ತೆ. ಮುಖಬೆಲೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಫೇಸ್ ವ್ಯಾಲ್ಯೂ ಅಂತ 1 ರೂಪಾಯಿನ ಕೊಟ್ಟಿದ್ದಾರೆ. ಝೀ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ಗೆ, ಎಂಟರ್ಪ್ರೈಸ್ ಲಿಮಿಟೆಡ್ ಅಂತ, ಝೀಲ್ ಅಂತ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಕೊಟ್ಟಿರೋದ್ರಿಂದ ಪಕ್ಕದಲ್ಲಿ ನೀವು ಡಿವಿಡೆಂಡ್ ನೋಡಿ. ಈ ಡಿವಿಡೆಂಡ್ ಅನ್ನೋದು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, 350% ಕೊಟ್ಟಿದ್ದೀವಿ ಅಂತ. ಹಂಗಂದರೆ ಇದರ ಬೆಲೆ ಎಷ್ಟಿದೆ, ಝೀ ಲಿಮಿಟೆಡ್ದು 249 ರೂಪಾಯಿ 75 ಪೈಸೆ ಇದೆ. ಅಂದರೆ ಅದಕ್ಕೆ 350% ಕೊಟ್ಟಿದ್ದಾರಾ? ಖಂಡಿತ ಇಲ್ಲ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಇದೆ, ಆ 1 ರೂಪಾಯಿಗೆ 350% ಡಿವಿಡೆಂಡ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ರೂಪಾಯಿ ಕೊಟ್ಟಿರ್ಬೋದು? ಈಗ ನೋಡಿ, 100 ರೂಪಾಯಿಗೆ 350 ಅಂತಂದರೆ 1 ರೂಪಾಯಿಗೆ ಎಷ್ಟು? ಕೇವಲ 3 ರೂಪಾಯಿ 50 ಪೈಸೆಯನ್ನು ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವೇನು ಮಾಡಬೇಕು, ಡಿವಿಡೆಂಡ್ ನೋಡಿದಾಗ ನಾವು 350% ಅಂತ ಹಬ್ಬ ಅನ್ನೋದಾಗ ನಾವು ಫೇಸ್ ವ್ಯಾಲ್ಯೂನು ಸಹ ನೋಡಿರಬೇಕು. ಅದೇನಾದರೂ 10 ರೂಪಾಯಿ ಹಾಕಿದರೆ, ಫೇಸ್ ವ್ಯಾಲ್ಯೂ ಏನಾದರೂ ಇದ್ರೆ 10 ರೂಪಾಯಿ ಆಗಿ ಡಿವಿಡೆಂಡ್ 350% ಕೊಟ್ಟಿದ್ರೆ ಆಗ ಅದು 35 ರೂಪಾಯಿ ಆಗಿರುತ್ತಿತ್ತು. ಸೊ ಇದು 1 ರೂಪಾಯಿ ಇರೋದ್ರಿಂದ ಬರೀ 3 ರೂಪಾಯಿ 50 ಪೈಸೆ ಇದೆ. ಲಾಂಗ್ ಪೊಸಿಷನ್, ಕಾಮನ್ನಾಗಿ ಲಾಂಗ್ ತಗೊಳ್ಳಿ ಅಥವಾ ಲಾಂಗ್ ಹೋಗಿದ್ದೀನಿ, ಲಾಂಗ್ ಪೊಸಿಷನ್ನಲ್ಲಿದ್ದೀನಿ ಅಂತ ಮಾತುಗಳಿರ್ತವೆ. ಇದನ್ನು ಸಾಮಾನ್ಯವಾಗಿ ಇಂಟ್ರಾಡೇ ವ್ಯವಹಾರ ಮಾಡುವಾಗ ಬಳಸುವಂತಹ ಪದ. ಟ್ರೇಡರ್ಸ್ ಏನಿದೆ, ಇಂಟ್ರಾಡೇ ಟ್ರೇಡರ್ಸ್ ಇದ್ದಾರೆ, ಅವರು ಲಾಂಗು ಶಾರ್ಟ್ ಅಂತ ಮಾತಾಡ್ತಾ ಇರ್ತಾರೆ. ಲಾಂಗ್ ಅಂತಂದರೆ ಬೈ ಅಷ್ಟೇ. ಲಾಂಗ್ ಅಂತಂದರೆ ಕೊಂಡುಕೊಳ್ಳೋದು, ಬೈ ಮಾಡೋದು, ಖರೀದಿಸೋದು. ಅವ್ರೇನು ಮಾಡ್ತಾರೆ, ಸಂಜೆ ಒಳಗಡೆ ನಾನು ಮಾರ್ತೀನಿ ಅಂತ ಅವ್ರೇನು ಮಾಡ್ತಾರೆ, ತಗೊಳ್ತಾರೆ, ಬೈ ಮಾಡ್ತಾರೆ. ಒಂದು ಕಂಪನಿಯ ಶೇರುಗಳನ್ನ ಖರೀದಿಸಿ ನಂತರ ಲಾಭ ಅಥವಾ ನಷ್ಟದೊಂದಿಗೆ ಮಾರುವುದು. ಲಾಭದೊಂದಿಗೆ ಮಾರ್ತಾರೆ ಅಂತ ಗ್ಯಾರಂಟಿ ಇಲ್ಲ, ನಷ್ಟದೊಂದಿಗೂ ಸಹ ಮಾರ್ಬೋದು. ಬೆಳಿಗ್ಗೆ 9:15ರಿಂದ ಸಂಜೆ 3:30 ಒಳಗಡೆ ಮೊದಲು ತಗೊಂಡು ನಂತರ ಮಾರಿದಾಗ ಅಂಥದ್ದನ್ನು ನಾವು ಲಾಂಗ್ ಪೊಸಿಷನ್ ಅಂತ ಹೇಳ್ತೇವೆ. ಮೊದಲು ತಗೊಂಡು ನಂತರ ಮಾರೋದು. ಲಾಂಗ್ ಅಂತಂದರೆ ಬೈ ಅಂತ ಅರ್ಥ. ಅಂತಂದರೆ ಈಗ ಏರುತ್ತಿರುವ ಶೇರುಗಳಲ್ಲಿ ಮಾತ್ರ ವ್ಯವಹಾರ ಮಾಡ್ತಾರೆ. ಯಾವ ಶೇರುಗಳು ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಂಥ ಶೇರುಗಳನ್ನ ಮೊದಲೇ ಕೊಂಡು ನಂತರ ಸಂಜೆ ಒಳಗಡೆ ಮಾರಿ ಲಾಭ ಮಾಡ್ತಾರೆ. ಉದಾಹರಣೆಗೆ ಇನ್ಫೋಸಿಸ್ನ ಬೆಳಿಗ್ಗೆ 10 ಗಂಟೆಗೆ ತೊಗೊಳ್ತಾರೆ, 750 ರೂಪಾಯಿಗೆ ತೊಗೊಳ್ತಾರೆ. ನಂತರ 760 ರೂಪಾಯಿಗೆ ಸಂಜೆ 3:30 ಒಳಗಡೆ ಮಾರಿದಾಗ ಅದನ್ನು ನಾವು ಲಾಂಗ್ ಪೊಸಿಷನ್ ಅಂತೀವಿ. ಒಂದು 10 ರೂಪಾಯಿ ಲಾಭ ಸಿಗುತ್ತೆ ಒಂದು ಶೇರಿಗೆ. ಶಾರ್ಟ್ ಪೊಸಿಷನ್, ಇದೇ ಸಾಮಾನ್ಯವಾಗಿ ಇಂಟ್ರಾಡೇ ವ್ಯವಹಾರ ಬಳಸುವಂತಹ ಪದ. ಮೊದಲೇ ಹೇಳಿದ್ದೆ. ಸೆಲ್, ಶಾರ್ಟ್ ಅಂತಂದರೆ ಮೊದಲು ಮಾರೋದು. ಶಾರ್ಟ್ ಮಾಡೋದು ಅಂತಂದರೆ ಈಗ ಯಾವುದೋ ಒಂದು ಇನ್ಫೋಸಿಸ್ಗೆ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು, ಅಂಥ ಸಮಯದಲ್ಲಿ ಬೆಲೆ ಜಾಸ್ತಿ ಇದ್ದು ಕಡಿಮೆ ಆಗ್ತಾ ಹೋಗ್ತಾ ಇದೆಯಲ್ಲ, ಏನು ಮಾಡೋದು ಅಂತಂದಾಗ ಶಾರ್ಟ್ ಮಾಡ್ತಾರೆ. ಡೈರೆಕ್ಟಾಗಿ ಮೊದಲೇ ಮಾರ್ಬೋದು. ನಿಮ್ಮ ಹತ್ರ ಶೇರ್ಗಳಿಲ್ಲ ಅಂತಂದ್ರೂ ಅದನ್ನು ಮಾರ್ಬೋದು. ಆದರೆ ಅದೇ ದಿನ ಅವರು ಖರೀದಿಸಬೇಕು. ಒಂದು ಕಂಪನಿಯ ಶೇರುಗಳನ್ನು ಮೊದಲೇ ಮಾರಿ ನಂತರ ಆ ದಿನದೊಳಗೆ ಖರೀದಿಸಬೇಕು. ನಾವು ಮೊದಲೇ ತೊಗೊಂಡು ಬೇಕಾದ್ರೆ ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು. ಆದರೆ ನೀವು ಶಾರ್ಟ್ ಮಾಡಿದಾಗ ಖಂಡಿತ ಅದೇ ದಿನ ತೊಗೊಳ್ಳೇಬೇಕು. ಮೊದಲೇ ಒಂದು 10 ಶೇರ್ನ ಮಾರಿ ಸಂಜೆ ಒಳಗಡೆ ಅದನ್ನು 10 ಶೇರ್ನ ತೊಗೊಂಡಾಗ ಬೆಲೆ ಜಾಸ್ತಿ ಇದ್ದು, ಮಾರಿದಾಗ ಬೆಲೆ ಜಾಸ್ತಿ ಇದ್ದು, ಖರೀದಿಸುವಾಗ ಬೆಲೆ ಕಡಿಮೆ ಆಗಿರಬೇಕು. ಅಂಥ ಸಮಯದಲ್ಲಿ ನಮಗೆ ಲಾಭ ಬರುತ್ತೆ.
ಬೆಲೆ ಇಳಿಯುತ್ತಿರುವಂತಹ ಷೇರುಗಳಲ್ಲಿ ಮಾತ್ರ ವ್ಯವಹಾರ ಮಾಡ್ತಾರೆ. ಬೆಲೆ ಎಷ್ಟಿದೆ, ಕೆಲವೊಂದು ಡೌನ್ ಆಗ್ತಾ ಇರುತ್ತೆ. ಇವತ್ತು ಇಳಿತಾ ಇದೆ, ಬಡ್ಜೆಟ್ ದಿನ ಯಾಕೋ ಬ್ಯಾಡ್ ನ್ಯೂಸ್ ಬಂತು, ಇಳಿತಾ ಇದೆ ಅಂತಂದಾಗ ಕೆಲವ್ರು ಏನು ಮಾಡ್ತಾರೆ, ಮೊದಲೇ ಎಲ್ಲ ಸ್ಟಾಕ್ಗಳನ್ನ ಮಾರ್ತಾರೆ, ಸಂಜೆ ಒಳಗಡೆ ತೊಗೊಂಡು ಅದನ್ನು ಶಾರ್ಟ್ ಪೊಸಿಷನ್ನ ಕವರ್ ಮಾಡ್ತಾರೆ. ಉದಾಹರಣೆಗೆ ನಿಫ್ಟಿ ಮತ್ತೆ ನಿಫ್ಟಿ ಅಂತಲೇ ಹೇಳ್ತಾ ಇದ್ದೀನಿ, ಇನ್ಫೋಸಿಸ್ನ 10 ಗಂಟೆಗೆ 750ಕ್ಕೆ ಮಾರಿದ ಮೇಲೆ 745ಕ್ಕೆ ಸಂಜೆ ಒಳಗಡೆ ತೊಗೊಂಡಾಗ ಅವಾಗ ಏನಾಗುತ್ತೆ, ಒಂದು 5 ರೂಪಾಯಿವರೆಗೆ ಲಾಭ.